ಆಸ್ಪತ್ರೆಯಿಂದ ಅವರು ಭಾರದ್ವಾಜ್ ಮನೆಗೆ ಹಿಂತಿರುಗುವಷ್ಟರಲ್ಲಿ ರಾತ್ರಿ 11 ಗಂಟೆಯಾಗಿತ್ತು. ಇನ್ನೂ ಅಲ್ಲೇ ಉಳಿದ್ರೆ ಭೂಮಿಯ ಮನಸ್ಸಿಗೆ ಮತ್ತಷ್ಟು ಬೇಸರವಾಗಬಹುದೆಂಬ ಯೋಚಿಸಿಯೇ ಅಗ್ನಿ ಅವಳನ್ನು ಅಂದೇ ಡಿಸ್ಚಾರ್ಜನ್ನು ಮಾಡಿಸಿಕೊಂಡು ಬಂದಿದ್ದ. ಬಹಳ ತಡವಾಗಿದ್ದರಿಂದ ಎಲ್ಲರೂ ಹೊರಗಡೆನೇ ಊಟ ಮಾಡಿಕೊಂಡು ಮನೆ ಸೇರಿದ್ರು. ಭಾಸ್ಕರ್ ತನ್ನ ಮನೆಗೆ ಹೋಗಲು ಎಷ್ಟೇ ಪ್ರಯತ್ನಿಸಿದರೂ ಮಹಾದೇವ್ ಕಟ್ಟುನಿಟ್ಟಾಗಿ ಹೇಳಿದ್ದರಿಂದ ಅವನು ಅಂದು ಭಾರದ್ವಾಜ್ ಮನೆಯಲ್ಲಿ ಉಳಿಯಬೇಕಾಯಿತು. ಗೌರಿ, ಭಾಸ್ಕರ್ಗೆ ನನ್ನದೊಂದು ಟೀ ಶರ್ಟ್ ಮತ್ತು ಪಂಚೆಯನ್ನು ತೆಗೆದುಕೊಂಡು ಬಾ. ಆದಿ ಹೇಳಿದ್ದನ್ನು ಕೇಳಿ ಗೌರಿ ಕೂಡಲೇ ಒಳಗೆ ಹೋಗಿ ಟೀ ಶರ್ಟ್ ಮತ್ತು ಪಂಚೆಯನ್ನು ತಂದುಕೊಟ್ಲು. ಬನ್ನಿ ಭಾಸ್ಕರ್, ನಾನು ನಿಮಗೆ ರೂಮ್ ತೋರಿಸ್ತೀನಿ. ಅಗ್ನಿ ಕರೆದೊಡನೆ ಭಾಸ್ಕರ್ ಬಟ್ಟೆಯನ್ನು ಕೈಗೆ ತೆಗೆದುಕೊಂಡು ಅವನೊಂದಿಗೆ ಅತಿಥಿಗಳ ಕೋಣೆಗೆ ನಡೆದನು. ಆ ದೊಡ್ಡ ಮನೆಯ ಸೌಕರ್ಯಗಳೆಲ್ಲವೂ ಅವನಿಗೆ ಕೊಂಚ ಮುಜುಗರ ತರಿಸುವಂತಿತ್ತು. ಸ್ನಾನ ಮಾಡಿ ಮಲಗಿಕೊಳ್ಳಿ, ನಾಳೆ ಬೆಳಗ್ಗೆ ನಾವು ಮಹೇಶ್ ಜೊತೆ ಮಾತನಾಡುವ. ಗುಡ್ ನೈಟ್. ಭಾಸ್ಕರ್ ಮೌನವಾಗಿ ತಲೆ ಆಡಿಸಿದ. ಅಗ್ನಿ ಹೊರ ಹೋಗುವುದನ್ನೇ ನೋಡುತ್ತಾ ನಿಂತಿದ್ದ. ಅವನು ಸ್ವಲ್ಪ ಹೊತ್ತಿನ ನಂತರ ಬಾಗಿಲು ಮುಚ್ಚಿ ಸ್ನಾನದ ಕೋಣೆಯತ್ತ ನಡೆದ. ತಲೆಯ ಮೇಲಿಂದ ಸುರಿಯುತ್ತಿದ್ದ ತಣ್ಣನೆಯ ನೀರು ಅವನ ಮನಸ್ಸಿನ ಕಾವನ್ನು ಕೊಂಚ ತಣಿಸಿದಂತಿತ್ತು. ಭೂಮಿಯ ಮನಸ್ಸಿನಲ್ಲಿ ಸೌಮ್ಯ ಮತ್ತು ರಾಜೇಂದ್ರ ಅದೆಷ್ಟು ಆಳವಾದ ದ್ವೇಷ ಮತ್ತು ವೇದನೆಯನ್ನು ಬಿತ್ತಿದ್ದಾರಲ್ಲ ಎಂದು ನೆನೆದಾಗ ಮುಖದ ಮೇಲೆ ಸುರಿಯುತ್ತಿದ್ದ ನೀರಿನ ಜೊತೆ ಅವನ ಕಣ್ಣೀರು ಬೆರೆತು ಹೋಯಿತು. ಸಣ್ಣವನಿದ್ದಾಗ ಅಮ್ಮ ಎಲ್ಲಿ ಎಂದು ಅಪ್ಪನನ್ನು ಕೇಳಿದ್ದಕ್ಕೆ ಮುಖದ ಮೇಲೆ ಬೀಳುತ್ತಿದ್ದ ಆ ಕಪಾಳ ಮೋಕ್ಷವನ್ನು ಭಾಸ್ಕರ್ ನೆನಪಿಸಿಕೊಂಡ. ತನ್ನ ತಾಯಿ ಇನ್ನೆಂದೂ ಹಿಂದಿರುಗಿ ಬರುವುದಿಲ್ಲವೆಂದು ಪಕ್ಕದ ಮನೆಯ ಹೆಂಗಸರು ಮಾತನಾಡಿಕೊಳ್ಳುವುದನ್ನು ಕೇಳಿ ಆತನ ಎಳೆಯ ಮನಸ್ಸು ಅಮ್ಮನಿಗಾಗಿ ಅದೆಷ್ಟು ಪರಿತಪಿಸುತ್ತಲ್ಲ. ಅಂದಿನಿಂದ ಭೂಮಿಯನ್ನು ಅವನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾ ಬಂದಿದ್ದ. ತನಗೆ ಅವಳಿಗೆ ತಾನು ಮಾತ್ರವೇ ಎನ್ನುವ ಅಜ್ಜಿಯ ಮಾತನ್ನು ನಂಬಿ ತನ್ನ ಪುಟ್ಟ ತಂಗಿಯನ್ನು ಎದೆಗೆತ್ತಿಕೊಂಡು ಬೆಳೆಸಿದ ಆ ಸುಂದರ ದಿನಗಳೆಲ್ಲ ಕಮರಿ ಹೋದವು. ಆ ಹೆಂಗಸಿನ ಹೆಸರು ಹೇಳಿ ಊರವರು ಸ್ನೇಹಿತರೆಲ್ಲ ಆಡಿಕೊಳ್ಳುತ್ತಿದ್ದ ಕುಹಕದ ಮಾತುಗಳಿಂದಾಗಿ ತಾನು ಅವಳಿಂದ ದೂರಾಗಬೇಕಾಯ್ತಲ್ಲ ಎಂದು ಅವನ ಒಡಲು ನೊಂದುಕೊಂಡಿತು. ಆದರೆ ತನ್ನ ತಪ್ಪುಗಳ ಅರಿವಾಗಿ ಈಗ ತಾನು ಅವಳನ್ನು ಪ್ರೀತಿಯಿಂದ ಅಪ್ಪಿಕೊಂಡಿದ್ದರೂ ಆ ಹೆಂಗಸಿನ ನೆನಪೇ ಅವಳ ಮನಸ್ಸನ್ನು ಮತ್ತೆ ಮತ್ತೆ ಘಾಸಿಗೊಳಿಸ್ತಾ ಇದೆ ಎಂದು ನೆನೆದಾಗ ಅವನ ಹೃದಯ ಸಿಟ್ಟಿನಿಂದ ಕುದಿಯತೊಡಗಿತು. ಅಗ್ನಿ ಅವಳ ಕೋಣೆಗೆ ಬಂದಾಗ ಭೂಮಿ ಅಲ್ಲಿರಲಿಲ್ಲ. ಎಲ್ಲಿದ್ದಾಳೆ ಎಂದು ಯೋಚಿಸುತ್ತಾ ನೋಡಿದಾಗ ಬಾಲ್ಕನಿಯ ಬಾಗಿಲು ತೆರೆದಿರುವುದು ಕಂಡಿತು. ಅಗ್ನಿಯ ಹೆಜ್ಜೆಗಳು ಅತ್ತ ಕಡೆ ಸಾಗಿದವು. ಬಾಲ್ಕನಿಯ ತಡೆಗೋಡೆಗಳನ್ನು ಹಿಡಿದು ದೂರ ದಿಟ್ಟಿಸುತ್ತಾ ನಿಂತಿದ್ದ ಭೂಮಿಯನ್ನು ಕಂಡೊಡನೆ ಅಗ್ನಿ ಹಿಂದಿನಿಂದ ಹೋಗಿ ಅವಳ ಸೊಂಟಕ್ಕೆ ಕೈ ಬಳಸಿ ಅವಳ ಕುತ್ತಿಗೆಯ ಬಳಿ ತನ್ನ ಗಡ್ಡವನ್ನು ಉಜ್ಜಿದನು. ಸುಮ್ಮನಿರಿ ಅಗ್ನಿ. ಅವಳ ದೇಹ ಒಮ್ಮೆ ನವಿರಾಗಿ ಕಂಪಿಸಿತು. ಅದನ್ನು ಕಂಡು ಅಗ್ನಿಗೆ ಇನ್ನಷ್ಟು ತುಂಟಾಟವಾಡಬೇಕೆನಿಸಿತು. ಅವನ ತುಂಟಾಟ ಹೆಚ್ಚಾಗುತ್ತಿದ್ದಂತೆ ಸಹಿಸಲಾಗದ ಭೂಮಿ ಅವನತ್ತ ತಿರುಗಿ ನಿಂತಳು. ಅವನು ಹುಬ್ಬೇರಿಸಿದ. ಸ್ವಲ್ಪ ದೂರ ನಿಲ್ಲಿ, ಹೀಗೆಲ್ಲ ಮಾಡಿದರೆ ಹೇಗಪ್ಪ? ಆಹಾ, ನನ್ನ ಹೆಂಡತಿಯನ್ನು ನಾನೇ ಪ್ರೀತಿ ಮಾಡಿದರೆ ಇವಳು ಹೇಳೋದನ್ನು ನೋಡು. ಇನ್ನು ನಾನು ಸತ್ರು ನಿನ್ನನ್ನು ಮುಟ್ಟೋದಿಲ್ಲ, ಹೋಗು ಜಂಬದ ಕೋಳಿ. ಅಗ್ನಿ ಮುನಿಸಿಕೊಂಡಂತೆ ನಡೆಸುತ್ತಾ ಅವಳ ಭುಜಕ್ಕೆ ಮೆಲ್ಲನೆ ಚೂಟಿ ಕೋಣೆಯೊಳಗೆ ನಡೆದ. ಅವನು ಹೋಗುವುದನ್ನೇ ಮುಗುಳ್ನಗುತ್ತಾ ನೋಡಿದ ಭೂಮಿ ಅಲ್ಲೇ ಅರಳಿ ನಿಂತಿದ್ದ ಒಂದೆರಡು ಮಲ್ಲಿಗೆ ಹೂವುಗಳನ್ನು ಕಿತ್ತುಕೊಂಡು ಕೋಣೆಯೊಳಗೆ ಬಂದಳು. ಅದೇ ಸಮಯದಲ್ಲಿ ಪಕ್ಕದ ಮನೆಯ ಕಿಟಕಿಯ ಬಳಿ ನಿಂತಿದ್ದವಳ ಕಣ್ಣುಗಳು ಮಳೆಯಂತೆ ಸುರಿಯುತ್ತಿದ್ದವು. ಜಾತಕದ ಹೊಂದಾಣಿಕೆಯನ್ನು ನೋಡಿದ ಆ ಕ್ಷಣವನ್ನು ಅವಳು ತೀವ್ರವಾದ ದ್ವೇಷದಿಂದ ನೆನೆಸಿಕೊಂಡಳು. ತನ್ನ ಕೈಯಲ್ಲಿದ್ದ ಮಾಣಿಕ್ಯ ಇಂದು ಮತ್ತೊಬ್ಬಳ ಪಾಲಾಯಿತಲ್ಲ ಎಂಬ ಹೃದಯ ಒಡೆದು ಹೋಗುವಂತಹ ಸಂಕಟದಿಂದ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡಳು. ಅವಳ ಕೆನ್ನೆಗಳನ್ನು ಒದ್ದೆ ಮಾಡುತ್ತಾ ಧಾರಾಕಾರವಾದ ಕಂಬನಿ ಸುರಿಯತೊಡಗಿತು. ಅಗ್ನಿ ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಭೂಮಿ ಹಾಸಿಗೆಯ ಮೇಲೆ ಕುಳಿತು ಮಲ್ಲಿಗೆ ಹೂವಿನ ಘಮಲನ್ನು ಆಸ್ವಾದಿಸುತ್ತಾ ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಳ್ಳುತ್ತಿದ್ದಳು. ನೋಡಿ ಅಗ್ನಿ, ನಾನು ತೆಗೆದ ಫೋಟೋ ಚೆನ್ನಾಗಿದೆನಾ? ಅವನತ್ತ ಮೊಬೈಲ್ ತಿರುಗಿಸಿ ಕೇಳಿದಾಗ ಅಗ್ನಿ ಅದನ್ನೊಮ್ಮೆ ನೋಡಿ ಮುಗುಳ್ನಕ್ಕ. ಹೀಗೆ ಫೋಟೋ ತೆಗೆದುಕೊಂಡು ಕುಳಿತರೆ ಪರೀಕ್ಷೆಯಲ್ಲಿ 0 ಸುತ್ತೋದು ಖಂಡಿತ. ಮಧ್ಯೆ ಮಧ್ಯೆ ನಿನ್ನ ಗಂಡನನ್ನು ಸ್ವಲ್ಪ ನೆನಪಿಸಿಕೊಂಡ್ರೆ ಒಳ್ಳೆಯದು. ಅಗ್ನಿ ಹಾಗೆ ಹೇಳಿ ಹಾಸಿಗೆಯ ಮೇಲೆ ಬಂದು ಒರಗಿದ. ಏನೇ ಆದರೂ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗೇ ಆಗ್ತೀನಿ.
ನನಗೆ ನಂಬಿಕೆ ಇದೆ. ನೀವು ನನ್ನನ್ನು ಹೀಗೆಲ್ಲ ಅಂಗಿಸೋದೇನೂ ಬೇಡ. ಓ, ಹಾಗೆ ಆಗಲಿ ಬಿಡು. ಸದ್ಯಕ್ಕೆ ಬಂದು ಮಲ್ಕೋ, ಬಹಳ ಹೊತ್ತಾಯಿತು. ಅಗ್ನಿ ಹೇಳಿದೊಡನೆ ಭೂಮಿ ಆ ಹೂವನ್ನು ಟೇಬಲ್ ಮೇಲಿಟ್ಟು ಲೈಟ್ ಆಫ್ ಮಾಡಿ ಅವನ ಬಳಿ ಬಂದು ಮಲಗಿದಳು. ಅವನ ವಿಶಾಲವಾದ ಎದೆಗೆ ಮುಖ ಒರಗಿಸಿಕೊಂಡಳು. ಭಾಮಿ, ಹಾಂ, ನಾನು ನಿನಗೆ ಒಳ್ಳೆ ಗಂಡನಾಗಿದ್ದೀನಿ ಅಂತ ನಿನಗೆ ಅನಿಸಲ್ವಾ ಚಿನ್ನ? ಅವನ ದಿಢೀರ್ ಪ್ರಶ್ನೆಯಿಂದ ಅಚ್ಚರಿಗೊಂಡ ಭೂಮಿ ಮುಖವೆತ್ತಿ ಅವನ ಕಣ್ಣುಗಳನ್ನು ನೋಡಿದ್ಲು. ನನ್ನ ಬಳಿ ನೀನು ಏನನ್ನು ಬೇಕಾದರೂ ಹಂಚಿಕೊಳ್ಳಬಹುದಲ್ಲವೇ? ನನ್ನಿಂದ ಯಾಕೆ ನಿನ್ನ ಕಷ್ಟಗಳನ್ನ ಮುಚ್ಚಿಡ್ತಾ ಇದೆಯಾ? ಅಗ್ನಿ, ಹಾಗೇನಿಲ್ಲ. ನನಗೆ ದಿಢೀರನೆ ತಡೆದುಕೊಳ್ಳಲು ಆಗಲಿಲ್ಲ. ನನ್ನನ್ನೇಕೆ ಆಸ್ಪತ್ರೆಗೆ ಕರೆದೊಯ್ದರು ಎಂದು ನನಗಿನ್ನೂ ಅರ್ಥನೇ ಆಗಿಲ್ಲ. ಆ ಡಾಕ್ಟರ್ ವಿಘ್ನೇಶ್ ನನ್ನ ಜೊತೆ ಮಾತನಾಡಿ ಮುಗಿಸಿದ ಮೇಲೇ ಅವರು ಸೈಕಿಯಾಟ್ರಿಸ್ಟ್ ಎಂದು ನನಗೆ ಗೊತ್ತಾಗಿತ್ತು. ಆಗಲಿ ಬಿಡು, ಕಳೆದದ್ದು ಕಳೆದು ಹೋಯಿತು. ಇನ್ನು ಮುಂದೇನೂ ನೀನು ನಿನ್ನ ತಾಯಿಯನ್ನು ಇಲ್ಲಿ ಎದುರುಗೊಳ್ಳಬೇಕಾಗಬಹುದು. ಆಗ ನಿನ್ನ ಮನಸ್ಸಿನ ಮೇಲಿನ ಹಿಡಿತವನ್ನು ಕಳೆದುಕೊಳ್ಬಾರ್ದು, ತಿಳಿತಾ? ನಿನ್ನನ್ನು ಆ ಸ್ಥಿತಿಯಲ್ಲಿ ನೋಡಲು ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ಯಾವ ಉತ್ತರವನ್ನು ನೀಡದೆ ಅವಳು ಅವನ ಎದೆಯ ಮೇಲೆ ಮೆಲ್ಲನೆ ತುಟಿಯನ್ನೊತ್ತಿ ಕಣ್ಣು ಮುಚ್ಚಿಕೊಂಡಳು. ತನ್ನ ಮನಸ್ಸನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳುವ ಶಕ್ತಿ ನೀಡುವಂತೆ ಭೂಮಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರೆ ಅಗ್ನಿಯು ತನ್ನ ಪ್ರಾಣದೊಡತಿಯ ಒಳಿತಿಗಾಗಿ ಬೇಡಿಕೊಳ್ಳುತ್ತಾ ಕಣ್ಣು ಮುಚ್ಚಿದ. ಮಾರನೇ ದಿನ ಬೆಳಿಗ್ಗೆ ಭೂಮಿ ಕಣ್ಣು ಬಿಡುವಷ್ಟರಲ್ಲಿ ಕೋಣೆಯಲ್ಲಿ ಬಿಸಿಲು ಹರಡಿತ್ತು. ಅವಳು ಬೆಚ್ಚಿ ಬಿದ್ದು ಎದ್ದು ಸಮಯ ನೋಡಿದಳು. ಭಗವಂತನೇ, ಇಷ್ಟೊಂದು ತಡವಾಯಿತೆ. ತೆಗೆದುಕೊಂಡು ಭೂಮಿ ಅವಸರದಿಂದ ಒಂದು ಚೂಡಿದಾರ್ ತೆಗೆದುಕೊಂಡು ಸ್ನಾನಕ್ಕೆ ಓಡಿದಳು. ಅದೇ ಹೇಗೋ ಸ್ನಾನ ಮುಗಿಸಿ ಒದ್ದೆ ಕೂದಲನ್ನು ಹಾಗೇನೆ ಬಿಟ್ಟುಕೊಂಡು ಕೆಳಗೆ ಓಡಿ ಬರುವಾಗ ಮನೆಯವರೆಲ್ಲರೂ ಹಾಲ್ನಲ್ಲಿ ಕುಳಿತಿದ್ದರು. ಭೂಮಿಯ ಅವತಾರವನ್ನು ಕಂಡೊಡನೆ ಅಗ್ನಿ ತನ್ನ ನಗುವನ್ನು ಅದುಮಿಟ್ಟುಕೊಂಡ. ಭಾಸ್ಕರ್ಗೆ ಕಣ್ಣಿನಲ್ಲೇ ಸನ್ನೆ ಮಾಡಿ ತೋರಿಸಿದ. ಅವನು ಅವಳನ್ನು ನೋಡಿ ಮುಗುಳ್ನಕ್ಕ. ಹೀಗೆ ಗಾಬರಿ ಆಗಬೇಡಮ್ಮ, ನೀನು ಬಹಳ ತಡವಾಗಿ ಮಲಗಿದ್ದೆ ಎಂದು ನಮಗೆಲ್ಲ ಗೊತ್ತಿದೆ. ಹೋಗಿ ನಿಧಾನವಾಗಿ ಚಹಾ ಕುಡಿ, ಆಮೇಲೆ ನಾವೆಲ್ಲರೂ ಒಟ್ಟಿಗೇನೆ ಊಟ ಮಾಡೋಣ. ಮಹಾದೇವ್ ಅವಳನ್ನು ಸಂತೈಸುವಂತೆ ಹೇಳಿದಾಗ ಭೂಮಿ ಅಗ್ನಿಯತ್ತ ಕಣ್ಣು ಒಳಿಸಿ ನೋಡಿದಳು. ಹೋಗಿ ಅವನು ತುಟಿಗಳಲ್ಲೇ ಹೇಳಿದಾಗ ಭೂಮಿ ಅವನಿಗೆ ಮುಖ ಸಿವುಟಿ ಅಣುಕಿಸುತ್ತಾ ಅಡುಗೆ ಮನೆಯತ್ತ ನಡೆದಳು. ಓ, ಮಹಾರಾಣಿಯವರ ಆಗಮನವಾಗಿದೆ. ಅತ್ತಿಗೆ, ಬೇಕಾದದ್ದನ್ನೆಲ್ಲವನ್ನ ತೆಗೆದುಕೊಡಿ. ವ್ಯಂಗ್ಯವಾಗಿ ನುಡಿದ ಮಾಧವಿಯ ಮಾತಿಗೆ ತಲೆ ತಗ್ಗಿಸಿಕೊಂಡೇ ಭೂಮಿ ಅಡುಗೆ ಮನೆಗೆ ಒಳಗೆ ಕಾಲಿಟ್ಟಳು. ಮಾಧವಿ, ಈ ಮನೆಯಲ್ಲಿ ನಿನಗೆ ಸಂಬಂಧಪಡದ ವಿಷಯಗಳ ಬಗ್ಗೆ ತಲೆ ಹಾಕುವ ಅಗತ್ಯವಿಲ್ಲ. ಭೂಮಿ, ನೀನು ಹೋಗಿ ಚಹಾ ಕುಡಿ, ಹೋಗು. ಸುಮಿತ್ರಾ ಕಟ್ಟುನಿಟ್ಟಾಗಿಯೇ ಹೇಳಿ ಭೂಮಿಯತ್ತ ನೋಡಿದರು. ಓ ಅತ್ತಿಗೆ, ಬೇಕಂತಲೇ ಸೊಸೆಯ ಮುಂದೆ ನನ್ನನ್ನು ಅವಮಾನಿಸ್ತಾ ಇದ್ದಾಳೆ. ಹಾಗೆ ಮಾಡಬೇಕು ಬಿಡಿ. ಎಲ್ಲಿಗೂ ಹೋಗಲು ದಾರಿ ಇಲ್ಲದ ಕಾರಣಕ್ಕೆ ತಾನೇ ನೀವು ನನ್ನ ಮೇಲೆ ಹೀಗೆ ಏರಿ ಬೀಳುತ್ತಾ ಇರೋದು. ಮಾಧವಿ ಬೇಕಂತಲೇ ಜಗಳ ತೆಗೆಯಲು ಮುಂದಾಗಿದ್ದನ್ನು ಅರಿತ ಸುಮಿತ್ರಾ ಭೂಮಿಯತ್ತ ನೋಡಿದ್ರು. ನೀನು ಚಹಾ ಕುಡಿಲಿಲ್ವೇ? ಯಾರ ಮುಖವನ್ನು ನೋಡಬೇಡ, ಇದು ನಿನ್ನ ಮನೆ. ನಾಳೆ ನನ್ನ ನಂತರ ಈ ಮನೆ ಜವಾಬ್ದಾರಿ ಹೊರಬೇಕಾದವಳು ನೀನು. ಯಾರ ಮಾತಿಗೂ ಹೆದರ್ಕೋಬೇಡ. ಗೌರಿ ಹೊರಗೆ ಹೋಗಿ ವಾಂತಿ ಮಾಡಿಕೊಂಡು ಸುಸ್ತಾಗಿ ಬರುವಾಗ ಈ ಮಾತುಕತೆ ಅವಳ ಕಿವಿಗೆ ಬಿತ್ತು. ಅವಳಿಗೆ ಅದರಲ್ಲಿ ವಿಶೇಷವೇನೂ ಅನಿಸದ ಕಾರಣ ಕುರ್ಚಿಯ ಮೇಲೆ ಕುಳಿತು ತನಗೆ ಸ್ವಲ್ಪ ನೀರು ಕೊಡುವಂತೆ ಭೂಮಿಗೆ ಸನ್ನೆ ಮಾಡಿದಳು. ಇವಳಿಗೆ ಅತ್ತಿಗೆ ಇಷ್ಟೊಂದು ಧೈರ್ಯ ತುಂಬುತ್ತಿರುವಾಗ ನಾನೊಂದು ಮಾತು ಕೇಳೆ, ಈ ಮನೆಯಲ್ಲಿ ಗೌರಿಗೆ ಯಾವ ಅಧಿಕಾರನೂ ಇಲ್ವೇ? ಅದನ್ನು ಕೇಳಿದೊಡನೆ ಗೌರಿ ಒಮ್ಮೆ ಮುಖವನ್ನೆತ್ತಿ ನೋಡಿದಳು. ಗೌರಿಯ ಪ್ರತಿಕ್ರಿಯೆ ಏನಾಗಿರಬಹುದೆಂದು ಅರಿಯಲು ಸುಮಿತ್ರಾ ಅವಳತ್ತ ನೋಡಿದರು. ನನ್ನ ಅಧಿಕಾರವೇನು ಎಂದು ನೀವು ಕೇಳಿ ತಿಳಿದುಕೊಳ್ಳುವ ಶ್ರಮ ಪಡಬೇಕಿಲ್ಲ. ಅದು ನನಗೂ ಈ ಮನೆಯವರಿಗೂ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಅಮ್ಮ ಹೇಳಿದಂತೆ ಭಾರದ್ವಾಜ ಮನೆಯ ಮುಂದಿನ ಯಜಮಾನತಿಯಾಗಿ ನಿಲ್ಲಬೇಕಾದವಳು ಭೂಮಿನೇ. ಅದ್ರ ಬಗ್ಗೆ ನನಗೆ ಯಾವ ಬೇಸರನೂ ಇಲ್ಲ. ಜೊತೆಗೆ ನಾವು ಉಳಿದುಕೊಳ್ಳಲೆಂದು ಆದಿ ಒಂದು ಮನೆಯನ್ನು ಕಟ್ಟಿಸ್ತಿದ್ದಾನೆ. ಅದು ಆ ಮನೆಯ ಆವರಣದಲ್ಲೇ ಇದೆ. ಈ ಮನೆಯ ಆವರಣದಲ್ಲೇ ಇದೆ. ಅದು ನಮ್ಮ ಸ್ವಾರ್ಥಕ್ಕಲ್ಲ. ಯಾವತ್ತಾದರೂ ಒಂದಲ್ಲ ಒಂದು ದಿನ ಎಲ್ಲರೂ ತಮ್ಮ ತಮ್ಮ ಸಂಗಾತಿಯೊಂದಿಗೆ ನೆಮ್ಮದಿಯಾಗಿರಲಿ ಎನ್ನುವ ಕಾರಣಕ್ಕೆ. ಹಾಗಾಗಿ ನನಗಾಗಿ ನೀವು ಯಾವುದೇ ಅಧಿಕಾರವನ್ನು ಕೇಳಿಕೊಡಿಸೋ ಅಗತ್ಯವಿಲ್ಲ. ನಾನೇನಾಗಿದ್ದೀನಿ ಅನ್ನೋದು ಅಮ್ಮನಿಗೂ ಗೊತ್ತು, ಭೂಮಿಗೂ ಗೊತ್ತು. ಸುಮ್ಮನೆ ಮನೆಯಲ್ಲಿ ಜಗಳ ಹಚ್ಚೋ ಪ್ರಯತ್ನ ಮಾಡಬೇಡಿ ನೀವು.
ಗೌರಿ ತಾನು ಹೇಳಬೇಕಾದದನ್ನು ನೇರವಾಗಿ ಮುಖಕ್ಕೆ ಹೊಡೆದಂತಲೇ ಹೇಳಿದಾಗ ಸುಮಿತ್ರಾರ ತುಟಿ ಅಂಚಲ್ಲಿ ಒಂದು ಹೆಮ್ಮೆಯ ನಗು ಕೂಡ ಮೂಡ್ತು. ಕೇಳಿಸ್ಕೊಂಡೆಯ ಮಾಧವಿ, ನನ್ನ ಸೊಸೆ ಬಹಳ ಸ್ಪಷ್ಟವಾಗಿಯೇ ನಿನಗೆ ಉತ್ತರ ಕೊಟ್ಟಿದ್ದಾಳಲ್ಲ. ಇನ್ನೇನಾದರೂ ಕೇಳೋದಿದೆನಾ ನಿನಗೆ? ಓ, ಈ ಅತ್ತೆ ಸೊಸೆಯರ ಬಾಂಧವ್ಯ ಜಗಳ ಓಹೋ ಈ ಅತ್ತೆ ಸೊಸೆಯರ ಬಾಂಧವ್ಯ ಬಹಳ ದಿನ ಹೀಗೆ ಉಳಿಯೋದಿಲ್ಲ ಎನ್ನುವುದು ಇಲ್ಲಿ ಬೀಸುವ ಗಾಳಿಗೂ ಗೊತ್ತು. ನಿನ್ನೆ ಹುಚ್ಚಿಯಂತೆ ಇವಳು ಇಲ್ಲಿ ಒದ್ದಾಡ್ತಾ ಇರೋದನ್ನು ಕಣ್ಣಾರೆ ನೋಡಿದ್ರಲ್ಲ. ಒಬ್ಬಳು ತಲೆ ಮೇಲೆ ಸಾಕ್ಷಾತ್ ಯಮನ ಹೆಜ್ಜೆಯ ಸದ್ದೆ ಕೇಳಿಸ್ತಾ ಇದೆ. ಇನ್ನು ಇವಳ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ಉಳಿಯತ್ತೋ ಸಾಯತ್ತೋ ಎನ್ನುವುದು ಹೆರುವಾಗಲೇ ಗೊತ್ತಾಗಬೇಕು. ಇಂಥ ದರಿದ್ರ ಜನ್ಮಗಳು. ಪಟಾರ್ ಸುಮಿತ್ರಾರ ಕೈ ಮಾಧವಿಯ ಕಪಾಳಕ್ಕೆ ಬಲವಾಗಿ ಅಪ್ಪಳಿಸಿತ್ತು. ನನ್ನ ಮಕ್ಕಳ ಬಗ್ಗೆನೇ ಕೆಟ್ಟದಾಗಿ ಮಾತನಾಡ್ತೀಯ, ತೊಲಗು ಹೊರಗೆ ನನ್ನ ಮನೆಯಿಂದ. ಭೂಮಿ ಮತ್ತು ಗೌರಿ ತಮ್ಮ ಅತ್ತೆಯನ್ನು ಅಷ್ಟೊಂದು ಸಿಟ್ಟಿನಲ್ಲಿ ಹಿಂದೆಂದೂ ಕಂಡಿರಲಿಲ್ಲ. ಅಮ್ಮ, ಭೂಮಿ ಅವರನ್ನು ಹಿಡಿದುಕೊಳ್ಳಲು ಬಂದಾಗ ಸುಮಿತ್ರಾರ ಕಣ್ಣಿನ ಕೆಂಡದಂಥ ನೋಟ ಕಂಡು ಅವಳು ಹಿಂದಕ್ಕೆ ಸರಿದಳು. ಇದು ನನ್ನ ಅಣ್ಣನ ಮನೆ, ಇಲ್ಲಿಂದ ಹೊರ ಹೋಗೋದಕ್ಕೆ ಹೇಳುವ ಅಧಿಕಾರ ನಿನಗಿಲ್ಲ. ನನ್ನ ಮೇಲೆ ಕೈ ಮಾಡಿದ್ದಕ್ಕೆ ನಾನು ನಿನ್ನಿಂದ ತಕ್ಕ ಬೆಲೆ ತರಿಸ್ತೇನೆ. ನೋಡ್ತಾ ಇರು. ಸುಮಿತ್ರ ಹೊಡೆದ ಕಪಾಳದ ಮೇಲೆ ಕೈ ಇಟ್ಟುಕೊಂಡು ಮಾಧವಿ ಸವಾಲು ಹಾಕುವಾಗ ಸುಮಿತ್ರರ ಕೋಪ ಮಿತಿ ಮೀರಿತು. ಮಾಧವಿ ಮತ್ತು ಸುಮಿತ್ರರ ನಡುವಿನ ಗಲಾಟೆಯನ್ನು ಕೇಳಿ ಹಾಲಿನಲ್ಲಿದ್ದವರೆಲ್ಲರೂ ಅಡುಗೆ ಮನೆಯತ್ತ ಧಾವಿಸುತ್ತಿದ್ದಂತೆ ಮಾಧವಿ ಅಳುತ್ತಾ ಅವರ ಬಳಿಗೆ ಓಡಿ ಬಂದಳು. ಅಣ್ಣ, ಸೀರೆಯ ಸೆರಗಿನಿಂದ ಬಾಯಿ ಮುಚ್ಚಿಕೊಂಡು ಮಹಾದೇವ್ ಎದುರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಮಾಧವಿಯನ್ನು ಕಂಡು ಎಲ್ಲರೂ ದಂಗಾಗಿ ನಿಂತರು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.